ಅಮ್ಮ. ಅತ್ತೆಯವರ ಚಂದ್ರಪ್ಪ ಬಾಪ, ಹೆಂಗಿದ್ಯಮ್ಮ ಲಲಿತಾ? ಮನೆಗೆ ಬರೋದೇ ಇಲ್ಲ ಅಲ್ಲಪ್ಪ. ಅಮ್ಮ, ನಾನು ಬರಲ್ಲ, ನಿಂಗೆ ಗೊತ್ತು. ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ನೀನು ಬಂದಿಲ್ಲ. ಏನು ಮಾಡಲಿ? ಅಣ್ಣ, ನಂಗೆ ಗೊತ್ತಮ್ಮ ಪಾರ್ವತಿ, ಇಂಥ ಸಂಬಂಧ ನನಗೆ ಇಷ್ಟ ಇಲ್ಲ. ಪಾರ್ವತಿ, ಬಂದ್ಬಿಡು, ನಾನು ಓದಿಸ್ತೀನಿ ನಿನ್ನನ್ನು. ಇಲ್ಲ ಅಣ್ಣ, ನಾನು ಬಂದ್ಬಿಟ್ರೆ ಅಮ್ಮ ಗತಿ ಏನಾಗುತ್ತೋ ಗೊತ್ತಲ್ವಾ? ನೋಡಮ್ಮ, ಇದರಲ್ಲಿ ನಾನು ಪಾಲ್ಗೊಳ್ಳಲ್ಲ. ನಾನು ಬರ್ತೀನಿ. ನಿನಗೆ ನನ್ನ ಕಡೆಯಿಂದ ಏನು ಸಿಗಬೇಕೋ ಅದು ಕೊಡ್ತೀನಿ. ಅಯ್ಯೋ, ಬಂಗಾರ ಕೊಡಿಸ್ಬಿಟ್ರೆ ಅದು ಇವರಿಬ್ಬರು ಬರದೇ ಇರೋದೇ ಒಳ್ಳೆಯದು. ಸುಮ್ಮನೆ ನನಗೆ ಚಾಕ್ರಿ, ಏನೂ ಹೇಳೋಕ್ಕಾಗಲ್ಲ. ಈ ನನ್ನ ಗಂಡ ಎಗರಾಡ್ತಾನೆ. ಅತ್ತೆಯವರೇ, ಪಾರ್ವತಿ ನಮ್ಮನೆಗೆ ಬಂದ್ಬಿಡಿ, ನಾನು ನೋಡ್ಕೋತೀನಿ. ಏನೋ ಅಮ್ಮ, ಏನೂ ತಿಳಿತಾ ಇಲ್ಲ. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾವು ಅಣ್ಣಂದಿರು ಯಾರೂ ಬರೋಲ್ಲ ಅಮ್ಮ. ಆಮೇಲೆ ಬೇಕಿದ್ರೆ ನೋಡೋಣ. ಸರಿ, ಇನ್ನು ನಾವಿಬ್ಬರು ಬರ್ತೀವಿ. ಲೋ ಚಂದ್ರಪ್ಪ, ಚಿಕ್ಕಮ್ಮ ಬಾ ಅಮ್ಮ. ಸುಬ್ಬು, ಹೆಂಗಿದ್ಯಮ್ಮ? ಎಷ್ಟೋ ವರ್ಷಗಳಾಗೋಯ್ತಲ್ಲೇ, ನಾನು ಸಾಯೋ ಅಷ್ಟರಲ್ಲಿ ಬಂದಿಲ್ಲ ಅಮ್ಮ. ಪಾರ್ವತಿ, ಸುಬ್ಬು ಅಕ್ಕ. ಓ ಸುಬ್ಬು, ಬಂದ್ಯಾ? ಅಪ್ಪ, ಈ ಇನ್ನೊಂದು ಮಗಳು ಜ್ಞಾಪಕ ಇದ್ದಾಳಪ್ಪ. ಹ್ಞೂ, ಒಂದ್ಸಲನೂ ನೋಡೋಕ್ಕೆ ಬಂದಿಲ್ಲ ಅಲ್ಲಪ್ಪ. ಮದುವೆ ಮಾಡಿದ್ಮೇಲೆ ಬಂದೆ ನೋಡೋದು. ಹೋಗಲಿ ಬಿಡಮ್ಮ ಸುಬ್ಬು, ಬಂದಿದ್ಯಾ ಅಲ್ವಾ? ಇನ್ಮೇಲಿಂದ ಇಲ್ಲೇ ನಮ್ಮ ಜೊತೆ ಇದ್ಬಿಡಮ್ಮ. ಈಗಿದ ಇನ್ನೊಂದು ಖರ್ಚು ಬೇರೆನಾ ಈಗ? ಬೇಡ ಚಿಕ್ಕಮ್ಮ, ನಾನೀಗ ಯಾರ ಹಂಗಲ್ಲೂ ಇರಲ್ಲ. ಓಹೋ, ಮತ್ತೆ? ನಾನೀಗ ಬಟ್ಟೆ ಹೊಲಿತಾ ಜೀವನ ಮಾಡ್ತಾ ಇದ್ದೀನಿ. ಅವ್ರು ಯಾರ ಜೊತೆನೂ ಇರ್ತಾ ಇಲ್ಲ. ನನ್ನ ಜೀವನ ನಾನೇ ನೋಡ್ಕೋತಾ ಇದ್ದೀನಿ. ಪಾರ್ವತಿ, ಈ ಮದುವೆಗೆ ಒಪ್ಕೋಬೇಡ. ನಿನ್ನ ಜೀವನದ ನಿರ್ಧಾರ ನೀ ಮಾಡು. ಹ್ಞೂ, ಆಮೇಲೆ ಇವಳ ಥರ ಒಂಟಿ ಗೂಬೆ ಥರ ಇರು.